ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಮೊದಲ ಸಿ ಮೊದಲ ಶಿಕ್ಷಕರ ನೇಮಕಾತಿ ಅಪ್ಡೇಟ್ ಏನಾಗುತ್ತೆ, ಟಿ ಯಾವಾಗ ಮಾಡ್ತಾರೆ ಅದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸರ್ಕಾರದವರು ಟಿ ಶಿಕ್ಷಕರ ಅರ್ಹತೆ ಪರೀಕ್ಷೆನ ಇಷ್ಟೊತ್ತಿಗೆ ಮಾಡಿ ಮುಗಿಸ್ಬೋದಿತ್ತು, ಬಟ್ ಸರ್ಕಾರಕ್ಕೆ ಯಾವುದೇ ರೀತಿ ಇಂಟೆನ್ಷನ್ ಇಲ್ಲ, ಲೈಕ್ ಮಾಡಬೇಕು ಅಂತ ಅನಿಸಿಲ್ಲ ಅನ್ಸುತ್ತೆ, ಹಾಗಾಗಿ ಮಾಡಿಲ್ಲ. ಮೂಲಗಳ ಮಾಹಿತಿ ಪ್ರಕಾರ ನಾವು ವರ್ಷಕ್ಕೆ 2 ಬಾರಿ ಮಾಡ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಡಿಸೆಂಬರ್ಗೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಏಪ್ರಿಲ್ ತಿಂಗಳಲ್ಲಿ ಆಗಬೇಕಿತ್ತು. ಏಪ್ರಿಲ್ ಮೇಯಲ್ಲಿ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಿದ್ರು, ಬಟ್ ಯಾವುದೇ ರೀತಿ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬಂದಿಲ್ಲ. ನಿಮಗೆ ಗೊತ್ತಿರೋಗೆ ಅಪ್ಲಿಕೇಶನ್ಸ್ ಕಾಲ್ ಮಾಡಬೇಕಾಗತ್ತೆ, ಇದು ಬಿಗ್ ಪ್ರೊಸೆಸ್ ಕೂಡ ಇದೆ. ಹಾಗಾಗಿ ಸದ್ಯದ ಮಾಹಿತಿ ಪ್ರಕಾರ ಸದ್ಯಕ್ಕೆ ಟಿ ಡೌಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲಾಖೆಯವರು ಕೂಡ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಈ ಹಿಂದೆ ಅಪ್ಡೇಟ್ ಆದ್ರೆ ಬರ್ತಾ ಇತ್ತು, ಏನು ಅಪ್ಡೇಟ್ ಬಂದಿದೆ ಟೆಟ್ನ ಯಾವಾಗ ಮಾಡ್ತೀವಿ ಅಂತ, ಬಟ್ ಈಗ ಅಪ್ಡೇಟ್ ಕೂಡ ಇಲ್ಲ. ಹಂಗಾದ್ರೆ ಅರ್ಥ ನಿಮಗೆ ಸದ್ಯಕ್ಕೆ ಟಿ ಇಲ್ಲ ಅಂತ ಹೇಳಿ ನಿಮಗೆ ಮೇಲ್ ನೋಟಿಸ್ ಕಂಡು ಬರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಆಲ್ರೆಡಿ ನೇಮಕಾತಿ ಕುರಿತು ಗೊಂದಲ ಕೂಡ ಇದೆ. ಇನ್ ಕೇಸ್ ಈಗ ಟಿ ಮಾಡಿದ್ರೆ ಅದು ನೆಕ್ಸ್ಟ್ 2-3 ಮಂತ್ ಪ್ರೊಸೆಸ್ ಆಗುತ್ತೆ, ನಂತರ ನೇಮಕಾತಿ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಟಿ ಡೌಟ್ ಕೂಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಶಿಕ್ಷಕರ ನೇಮಕಾತಿ ಪೆಂಡಿಂಗ್ ಇದೆ. ಈಗ ಎಷ್ಟು ಸಾವಿರ ಹುದ್ದೆಗಳನ್ನು ನೇಮಕಾತಿ ಮಾಡ್ತಾರೆ ಅಂತ ಕ್ಲಾರಿಟಿ ಇಲ್ಲ, ಬಟ್ ಸಿಎಂ ಅವರು ಈಗ ಯಾವುದು 56 ಸಾವಿರ ಹುದ್ದೆಗಳಿದೆ ಅದನ್ನು ನಾವು ಮಾತ್ರ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ನಿಮಗೆ ಒಂದು ಲೆಕ್ಕದಲ್ಲಿ ಪೆಂಡಿಂಗ್ ಇದೆ. ಸದ್ಯದ ಮಾಹಿತಿ ಪ್ರಕಾರ ಟಿ ಸದ್ಯಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಈಗ ಇರೋ ಹುದ್ದೆಗಳಲ್ಲಿ ಹೆಚ್ಚಿಗೆ ಹುದ್ದೆಗಳಿಗೆ ಮಾತ್ರ ನಿಮಗೆ ಗೊತ್ತಿರೋ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿತ್ತು. ಪ್ಲಸ್ ಈಗ ಅಡಿಷನಲ್ ಆಗಿ ಆಡ್ ಮಾಡ್ತಾರೆ ಏನು ಅಂತ ಹೇಳಿ ಕಾಯ್ದು ನೋಡೋಣ. ಬಟ್ ಇಲಾಖೆಯವರು ಏನ್ ಹೇಳ್ತಾರೆ, ನಾವು ಇನ್ನೂ ಕೂಡ ಅಡಿಷನಲ್ ಹುದ್ದೆಗಳನ್ನ ನೇಮಕಾತಿಗೆ ನಾವು ಮನವಿ ಮಾಡಿದೀವಿ ಅಂತ ಕೂಡ ಹೇಳ್ತಾರೆ. ಬಟ್ ಸರ್ಕಾರದವ್ರು ಏನ್ ಹೇಳ್ತಾರೆ ಅಂದ್ರೆ, ಲೈಕ್ ನಾವು ನೋಡ್ಕೊಂಡು ಮಾಡ್ತೀವಿ, ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕು, ಆಯಾ ಬಡ್ಜೆಟ್ ವೃತ್ತಿಯಲ್ಲಿ ಬರಬೇಕು, ಲೈಕ್ ನಿಮಗೆ ಬಡ್ಜೆಟ್ ಇಷ್ಟಿದೆ ಅದರಲ್ಲೇ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನೀವು ಮೇಲ್ನೋಟಕ್ಕೆ ಕಂಡುಬರೋದು ಈಗ ಏನು ಶಿಕ್ಷಕರ ನೇಮಕಾತಿ 1000 ಗಟ್ಟಲೆ 15-20 ಸಾವಿರ ಇದೆ, ಅದೆಲ್ಲ ಅಟ್ ಎ ಟೈಮಿಗೆ ಮಾಡೋಕ್ಕಾಗೋದಿಲ್ಲ. ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕಾಗುತ್ತೆ. ಅನುಮೋದನೆ ಕೊಟ್ಟರೆ ಮಾತ್ರ ನಿಮಗೆ ನೇಮಕಾತಿಯನ್ನು ಕೂಡ ಮಾಡಬೇಕಾಗತ್ತೆ. ಅದು ನಿಮ್ಮ ಮೈಂಡಲ್ಲಿ. ಆಸ್ ಆಫ್ ನಾವು ಬಂದ್ಬಿಟ್ಟು ಟೆಟ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಮಾಹಿತಿ ಮೇಲೆ ತಿಳಿಸ್ಕೊಡ್ತೀವಿ. ಈಗ ನೇಮಕಾತಿಗೆ ವೆಯ್ಟ್ ಮಾಡ್ತಿದ್ರೆ ಅದು ಕೂಡ ಶಿಕ್ಷಣ ಸಚಿವರು ಬೇಗನೆ ನೇಮಕಾತಿ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ವಿದ್ಯಾರ್ಥಿಗಳು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ಲಸ್ ಕ್ರೈಸಲ್ 1,500 ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಹಿತಿಗಳು ಕೂಡ ಇದಾವೆ, ನಿಮಗೆ ಗೊತ್ತಿರಲಿ ಅಂತೇಳಿ ನಾನು ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು.